ಇದು ಒಳ್ಳೆ ಪ್ರಶ್ನೆ ಅಂತಾರೆ ನೋಡಿ. ಇದಕ್ಕೆ ನಾನು ಖಂಡಿತ ಧ್ವನಿ ಎತ್ತುತ್ತೀನಿ. ನಾನು ನೋಡಿದಾಗಿಂದ 33% ಅಂತ ಹೇಳ್ತವ್ರೆ. ಕೇವಲ ಬೆರಳಿಣಿಕಿಷ್ಟು ಮಾತ್ರನೇ ಇವತ್ತು ನಮ್ಮ ಮಹಿಳೆಯ ಮನೆಗಳು ಕೇಂದ್ರದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು ಹೆಚ್ಚಿನ ಮಹಿಳೆಯರೇ ಇಲ್ಲ ಅಲ್ಲಿ. ಯಾಕೆ ನಮ್ಮ ಸರ್ಕಾರ ಈ ಥರ ಮಾಡ್ತದೆ? ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾಕೆ ನಮಗೆ ಈ ಥರ ಧೋರಣೆ ಮಾಡ್ತವ್ರೆ? ಯಾಕೆ ನಮ್ಮನ್ನ ಮೂಲೆ ಗುಂಪು ಮಾಡ್ತವ್ರೆ ಅಂತ ನನಗೆ ಒಂದು ಕ್ವಶನ್ ಆಗಿದೆ. ಖಂಡಿತ ನಮ್ಗೆ ಅಗತ್ಯ ಇದೆ. ನಾನೊಂದು ಮಹಿಳೆಯಾಗಿ ಹೇಳ್ತಾ ಇದ್ದೀನಿ, ತುಂಬ ನಮ್ಗೆ ಅಗತ್ಯ ಇದೆ. ಬೇಕೇ ಬೇಕು, ನಮಗೆ ಮೀಸಲಾತಿ ಬೇಕೇ ಬೇಕು. ಹೆಣ್ಮಕ್ಳಿಗೆ ಸಮಾಸಮನೇ ಬೇಕು. ಬರೀ 33 50% ಕೊಟ್ಟರು ಖಂಡಿತ ನಾವು ಒಂದು ನಿಷ್ಠೆಯಿಂದ ಕೆಲಸ ಮಾಡ್ತೀವಿ ಅಂತ ನನ್ನ ಒಂದು ಅಭಿಪ್ರಾಯ. ಇದಕ್ಕೆ ನಾನೊಬ್ಬಳು ಮಾತಾಡಿದಾಗಲ್ಲ, ಎಲ್ಲ ಹೆಣ್ಮಕ್ಳು ನನ್ನ ಜೊತೆಲಿ ಸೇರಿಕೊಂಡ್ರೆ ಖಂಡಿತ ಹೋರಾಟನೇ ಮಾಡ್ಬೋದು, ಇಲ್ಲ ನಾವು ಧ್ವನಿ ಎತ್ತಿ ಏನೋ ಒಂದು ಪ್ರೊಟೆಸ್ಟೇ ಮಾಡ್ಬೋದು. ಕೊಡಿ, ನಮ್ಗೆ ನ್ಯಾಯ ಕೊಡಿ, ನಮ್ಮನ್ನೂ ಒಂದು ಜಗತ್ತಿಗೆ ಪರಿಚಯ ಮಾಡಿಕೊಡಿ, ನಾವು ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಬೋದು. ನಮ್ಮಂಥವ್ರನ್ನ ನಾವು ಒಂದು ಸಮಾಜಕ್ಕೆ ಕೊಟ್ಟಾಗ ನೂರಾರು ಜನ ಹೆಣ್ಮಕ್ಳು ನಾವು ಸಹಾಯ ಮಾಡ್ತೀವಿ. ಸಮಾಜದಲ್ಲಿ ಏನೇನು ನಡೀತೀಯೋ ಅದಕ್ಕೆಲ್ಲ ಶೋಷಣೆಗಳನ್ನ ಕಡಿವಾಣ ಹಾಕ್ತೀವಿ. ನಮ್ಮದೇ ಆದಂಥ ಒಂದು ಶೈಲಿಲಿ ಅದಕ್ಕೆ ಏನು ಬೇಕೋ ಅದು ಮಾಡ್ತೀವಿ ಅಂತಾರೆ. ಖಂಡಿತ ಈ ಒಂದು 33% ಜಾರಿಗೆ ಬರಲೇಬೇಕು. ಹೆಣ್ಮಕ್ಳಿಗೆ ಒಂದು ಬೆಲೆ ಕೊಡಲೇಬೇಕು, ಅವ್ರಿಗೂ ಒಂದು ಸಹಾಯ ಮಾಡಲೇಬೇಕು ಅಂತ ಒಂದು ನನ್ನ ಅನಿಸಿಕೆ. ಈಗ ಇದು ಇದು ಒಳ್ಳೆ ಒಂದು ಮಾತು ಜಯಂತವ್ರೆ. ನನ್ನ ಅನಿಸಿಕೆ ಪ್ರಕಾರ ಈ ವೋಟರ್ಸ್ ಏನು ಮಾಡಬೇಕು ಗೊತ್ತಾ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾವ ಒಂದು ಕ್ಯಾಂಡಿಡೇಟ್ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ, ಯಾವ ಒಂದು ಮಹಿಳೆ ನಮ್ಮ ಮನೆ ಬಾಗಿಲು ಬಂದು ವೋಟ್ ಕೇಳ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಈಗ ಒಂದೇ ಮಹಿಳೆ ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ಒಂದು ಪೋಸ್ಟ್ಗೆ ಮಿನಿಮಮ್ ಅಂದರೆ 5 ಜನ ಮಹಿಳೆಯರು ನಿಂತ್ಕೋತಾರೆ. ಈ ವೋಟ್ ಹಾಕಂಥ ಮಹಿಳೆಯರು ಯೋಚನೆ ಮಾಡಬೇಕು, ಈ ಮಹಿಳೆನ ಗೆಲ್ಲಿಸಿದ್ರೆ ನಮಗೆಲ್ಲ ಒಂದು ಒಳ್ಳೆಯ ಆಧಾರ ಸಿಗುತ್ತೆ, ಒಂದು ಸಹಾಯ ಸಿಗುತ್ತೆ, ಏನೇ ಒಂದು ಸಮಸ್ಯೆ ಬಂದರೆ ಪರಿಹಾರ ಆಗುತ್ತೆ ಅಂತ ತಿಳ್ಕೊಂಡು ಅವ್ರು ಏನು ಮಾಡಬೇಕು, ಸ್ಟಾರ್ಟಿಂಗಲ್ಲೇ ಈ ಯಾವ ಒಂದು ಮಹಿಳೆ ಶೀ ಈಸ್ ಏಬಲ್, ಇವರು ಒಂದು ಕೆಪಾಸಿಟಿ ಇದೆ, ಯಾರ ಒಂದು ನೆರವಿಲ್ಲದೆ ಈ ಅಮ್ಮ ಅಲ್ಲಿ ಕೂತ್ಕೊಂಡು ಅವಳ ಸ್ಥಾನನ ತುಂಬಲ್ಲೋಳು, ಅವಳು ಮಾಡಬಲ್ಲೋಳು ಅಂತ ಅವಳಿಗೆ ಯಾವಾಗ ಅವ್ರಿಗೆ ಬರುತ್ತೋ ಅಂಥವ್ರಿಗೆ ಓಟ್ ಹಾಕಬೇಕು. ಸುಮ್ಮನೆ ಬ್ಲೈಂಡ್ಲಿ ಓಟ್ ಹಾಕಿದಾಗ ಈ ಹೆಣ್ಣು ತನ್ನ ಗಂಡನ್ನ ನಂಬ್ಕೊಂಡು ಬಂದು ಆ ಒಂದು ಚೇರ್ ಮೇಲೆ ಕೂತ್ಕೊಂಡಾಗ ನಾನು ಅದನ್ನು ನೋಡಿದ್ದೀನಿ. ಖಂಡಿತ ಅದು ಆ ಒಂದು ಶ್ರೇಯಸ್ಸೇ ಅಲ್ಲ, ಅದು ಅಂದನೂ ಅಲ್ಲ. ಸೊ ವೋಟರ್ಸೇ ಮೊದಲೇ ತೀರ್ಮಾನ ಮಾಡಿಬಿಡ್ಬೇಕು, ಯಾವೊಂದು ಮಹಿಳೆಗೆ ಯಾವೊಂದು ಹೆಣ್ಣಿಗೆ ನಾವು ವೋಟ್ ಹಾಕಿದ್ರೆ ಶೀ ಈಸ್ ಗುಡ್ ಅಂತ ಅವ್ರಿಗೆ ಅರ್ಥ ಆಗಬೇಕು. ಸೊ ಇದನ್ನಂತೂ ಮೊದಲು ಕಿತ್ತಾಕಬೇಕು. ಆಮೇಲೆ ಗಂಡಸುಗಳು ಅರ್ಥ ಮಾಡ್ಕೊಬೇಕು, ಇವರು ಗೆದ್ದಿರೋದು ನನ್ನ ಹೆಂಡ್ತಿ, ಮನೇಲಿ ಹೇಳ್ಕೊಡೋಣ ಅವಳಿಗೆ. ಇವತ್ತು ನೀನು ಹೋದರೆ, ಪಂಚಾಯತಿಗೆ ಹೋದರೆ, ಮತ್ತೊಂದು ಕಡೆ ಹೋದರೆ, ನೀನು ಒಂದು ಸ್ಟೇಜ್ ಮೇಲೆ ಕೂತ್ಕೊಂಡಾಗ ಏನಮ್ಮ ಮಾತಾಡಬೇಕು ಅಂತ ಮನೇಲಿ ಹೇಳ್ಕೊಳ್ಸಿದ್ರೆ ರಿಯಲಿ ಈಸ್ ಆನ್ ಗುಡ್ ಮ್ಯಾನ್ ಅಂತ ಹೇಳ್ಬೋದು. ಅವರೇ ಬಂದು ಅಧಿಕಾರ ಚಾಲಿಸಿದ್ರೆ ಇದು ಶೋಭೆನೇ ಅಲ್ಲ ಅಂತವ್ರೆ. ಖಂಡಿತ ಇದನ್ನು ಮಾತ್ರ ಇದು ಬ್ಯಾನ್ ಮಾಡಬೇಕು. ಅಲ್ಲಿ ಒಳಗಡೆ ಏನು ನಮ್ಮ ಅಧಿಕಾರಿಗಳು ಇರ್ತಾರೆ ಅವ್ನು ಓಪನಿಗೆ ಹೇಳಬೇಕು, ಸರ್ ದಯವಿಟ್ಟು ನೀವು ಬರಬೇಡಿ, ನಿಮ್ಮ ಹೆಂಡತಿ ಆಗಲಿ ನಿಮ್ಮ ಶ್ರೀಮತಿ ಯಾರಿದ್ದಾರೋ ಮಗಳಾಗಿರ್ಬೋದು ಅವ್ರು ಮ್ಯಾನೇಜ್ ಮಾಡ್ತಾರೆ, ನೀವು ಬರಬೇಡಿ ಅಂತ ಅವರು ಹೇಳೋ ರೈಟ್ಸ್ ಇದೆ. ಅದನ್ನು ಮಾಡಿದ್ರೆ ಸ್ವಲ್ಪ ಬದಲಾವಣೆ ಮಾಡ್ಬೋದು ಜಯಂತರ್.